ಹಾಯ್ ಸ್ನೇಹಿತರೆ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಲ್ಫಾಬೆಟ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಒನ್ ವರ್ಡ್ಸ್ ಸಬ್ಸ್ಟಿಟ್ಯೂಷನ್ಗಳನ್ನು ನೋಡ್ತಾ ಹೋಗೋಣ. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಮಾಡಿದ್ವಿ, ನಾವು ಮೊದಲ ಲೆಟರ್ ಆಗಿರ್ತಕ್ಕಂಥ ಎ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ 25 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಲೆಟರ್ ಬಿ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ನೋಡ್ತಾ ಹೋಗೋಣ. ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಲೆಟ್ ಸ್ಟಾರ್ಟ್. ಮೊದಲೇ ಪದ ಏನು ಕೊಟ್ಟಿದ್ದೀವಿ, ಬ್ಯಾಚುಲರ್ಹುಡ್. ಬ್ಯಾಚುಲರ್ಹುಡ್ ಅಂದರೆ ಏನು ಕನ್ನಡದಲ್ಲಿ? ಬ್ರಹ್ಮಚಾರಿ. ಅಂದರೆ ಮದುವೆ ಆಗದೇ ಇರತಕ್ಕಂಥ ಸ್ಟೇಜ್ಗೆ ನಾವು ಬ್ಯಾಚುಲರ್ ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಅದನ್ನೇ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಸ್ಟೇಟ್ ಆಫ್ ಬೀಯಿಂಗ್ ಅನ್ಮ್ಯಾರಿಡ್. ಮದುವೆ ಆಗದೇ ಇರತಕ್ಕಂಥ ಒಂದು ಸ್ಟೇಜ್ಗೆ ನಾವು ಬ್ಯಾಚುಲರ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಹೆಂಗೆ ನೆನಪಿಟ್ಕೋಬೇಕು, ಕೆಲವೊಬ್ಬರು ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ, ಯಾರೆಲ್ಲ ಮದುವೆ ಆಗಿದ್ರಲ್ಲ ಅವರು ಏನಂತ, ದೋಸ್ತ ಬ್ಯಾಚುಲರ್ ಲೈಫ ಮಸ್ತ್ ಇರ್ತದೆ, ಮದುವೆ ಲೈಫು ಭಾಳ ಡೇಂಜರಪ್ಪ, ಭಾಳ ಕಷ್ಟ ಇರ್ತದೆ. ವೆರಿ ಫ್ಯೂ ಪೀಪಲ್ ಟಾಕ್ ಅಬೌಟ್ ಲೈಕ್ ದ್ಯಾಟ್ ಅಲ್ವಾ. ಅದರ ಅರ್ಥ ಏನು, ಮದುವೆ ಆಗದೇ ಇರ್ತಕ್ಕಂಥ ಜೀವನ ಚೆನ್ನಾಗಿರ್ತದೆ, ಮದುವೆ ಆದಮೇಲೆ ಹಲವಾರು ಕಷ್ಟಗಳು ಬರ್ತಾವಂತ, ರೈಟ್. ಸೊ ಇದನ್ನು ಒಂದು ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಜಸ್ಟ್ ಏನೇ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಪದ ಬ್ಯಾಂಕ್ ಕರಪ್ಟ್. ಬ್ಯಾಂಕ್ ಕರಪ್ಟ್ ಅಂದರೆ ಏನು, ಕನ್ನಡದಲ್ಲಿ ದಿವಾಳಿಯಾಗಿರ್ತಕ್ಕಂಥ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ನಾನು ಯಾವ ಒಂದು ಇಮೇಜ್ ಕೊಟ್ಟಿದ್ದೀನಿ ಅಂದರೆ ವಿಜಯ್ ಮಲ್ಯ ಅವ್ರ ಇಮೇಜನ್ನು ಕೊಟ್ಟಿದ್ದೀನಿ. ವಿಜಯ್ ಮಲ್ಯ ಯಾರು ಹೇಳಿ, ನಮ್ಮ RCB ತಂಡದ ಓನರ್ ಆಗಿರ್ತಕ್ಕಂಥವ್ರು ಮುಂಚೆ. ಸೊ ಇವರು SBI ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿ ನಮ್ಮ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಅವರನ್ನು ಈಸಿಲಿ ನೆನಪಿಟ್ಕೋಬೋದು ನಾವು. ಬ್ಯಾಂಕ್ ಕರಪ್ಟ್ಗೆ ವಿಜಯ್ ಮಲ್ಯ ಇಸ್ ಎನ್ ಎಕ್ಸಾಂಪಲ್. ಇಂಗ್ಲೀಷಲ್ಲಿ ಅಥವಾ ನಿಮಗೆ ಪರೀಕ್ಷೆಯಲ್ಲಿ ಏನು ಕೊಡ್ಬೋದು ಇದಕ್ಕೆ ಅಂತ ಕೇಳಿದರೆ, ಒನ್ ಹೂ ಕಾಂಟ್ ಪೇ ದ ಡೆಬ್ಟ್. ಯಾರಿಗೆ ಸಾಲವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅವರಿಗೆ ಏನಂತ ಕರೀತಾರೆ, ಒಂದು 4 ಆಪ್ಷನ್ ಕೊಡ್ತಾರೆ. ಅದರೊಳಗಡೆ ಈ ಬ್ಯಾಂಕ್ ಕರಪ್ಟ್ ಅನ್ನೋದು ಕೂಡ ಇರ್ತದೆ. ಓಕೆ, ಬ್ಯಾಂಕ್ ಕರಪ್ಟ್ ಅಂದರೆ ದಿವಾಳಿಯಾಗಿರ್ತಕ್ಕಂಥ, ಸಾಲವನ್ನು ತೀರಿಸಲು ಸಾಧ್ಯವಾಗತಕ್ಕಂಥ ಒಂದು ಕಂಡೀಷನ್ಗೆ ನಾವು ಬ್ಯಾಂಕ್ ಕರಪ್ಟ್ ಅಂತೇಳಿ ಕರಿತೀವಿ. ಮುಂದಿನ ಪದ ಬೆಲಿಕೋಸ್. ಬೆಲಿಕೋಸ್ ಅಂದರೆ ಏನು, ಜಗಳ ಗಂಟ. ಯಾವಾಗಲೂ ಜಗಳಕ್ಕೆ ನಿಂತು ಬಿಟ್ಟಿರ್ತಕ್ಕಂಥದ್ದಕ್ಕೆ ನಾವು ಬೆಲಿಕೋಸ್ ಅಂತೇಳಿ ಕರಿತೀವಿ. ಕೆಲವೊಬ್ಬರು ನಮ್ಮ ಸ್ನೇಹಿತರು ಇರ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ತೆಗಿತಾ ಇರ್ತಾರೆ ಅಪೋಸಿಟ್ ಪರ್ಸನ್ ಜೊತೆಗೆ, ಅವರಿಗೆ ನಾವು ಬೆಲಿಕೋಸ್ ಅಂತ ಹೇಳ್ಬೋದು. ಇಂಗ್ಲೀಷಲ್ಲಿ ಯಾವ ರೀತಿ ಕೇಳ್ತಾರಪ್ಪ ಅಂತ ನೋಡಿದರೆ, ಒನ್ ಹೂ ಈಸ್ ಫಾಂಡ್ ಆಫ್ ಫೈಟಿಂಗ್. ಯಾವಾಗಲೂ ಜಗಳಕ್ಕೆ ನಿಲ್ತಕ್ಕಂಥದ್ದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಬೆಲಿಕೋಸ್. ಇವನ್ ಇಲ್ಲಿ ಇಮೇಜನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಬೋದು. ಒಬ್ಬ ವ್ಯಕ್ತಿ ಹಿ ಈಸ್ ರೆಡಿ ಟು ಫೈಟ್, ಜಗಳ ಮಾಡಲಿಕ್ಕೆ ಕೈಯನ್ನು ಕಟ್ಕೊಂಡು ನಿಂತಿದ್ದಾನೆ ಮುಷ್ಟಿ ಮಾಡಿಕೊಂಡು, ರೈಟ್. ಸೊ ಬೆಲಿಕೋಸ್ ಅಂದರೆ ಜಗಳ ಗಂಟ, ಒನ್ ಹೂ ಈಸ್ ರೆಡಿ ಟು ಫೈಟ್ ಆಲ್ವೇಸ್. ಮುಂದಿನ ಪದ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ಬೋದು ಈ ಪದವನ್ನು, ನೆನಪಿಟ್ಕೊಳ್ಳಿ. ಬೆಲಿಗ್ರೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಬೆಲಿಗ್ರೆಂಟ್ಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಬೆಲಿಗ್ರೆಂಟ್ಸ್, ಯಾರಿಗೆ ಕರೀತಾರೆ, ಯುದ್ಧವನ್ನು ಮಾಡುವವರಿಗೆ ನಾವು ಬೆಲಿಗ್ರೆಂಟ್ಸ್ ಅಂತೇಳಿ ಕರಿತೀವಿ. ಅ ಪರ್ಸನ್ ಹೂ ಎಂಗೇಜ್ಡ್ ಇನ್ ದ ವಾರ್ ಈಸ್ ನೋನ್ ಆ್ಯಸ್ ಬೆಲಿಗ್ರೆಂಟ್. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಸೈನಿಕರು ಗನ್ನು ಅದು ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನು ಹಿಡ್ಕೊಂಡು ನಿಂತಿರ್ತಕ್ಕಂಥದ್ದು. ಅವ್ರು ಏನು ಮಾಡೋಕ್ಕೆ ರೆಡಿ ಆಗಿರ್ತಾ ಇದ್ದಾರೆ, ಯುದ್ಧ ಮಾಡಲಿಕ್ಕೆ. ಸೊ ಬೆಲಿಗ್ರೆಂಟ್ಸ್ ಅಂದರೆ ಯುದ್ಧ ಮಾಡುವವರು. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಏನಂತ, ಶಿಪ್ಸ್ ಆರ್ ಕ್ಯಾಪ್ಚರ್ಡ್ ಬೈ ಬೆಲಿಗ್ರೆಂಟ್ಸ್. ಓಕೆ, ಏನಿಂಗಂದರೆ ಹಡಗುಗಳನ್ನು ಬೆಲಿಗ್ರೆಂಟ್ಸ್ ಅವರು ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ, ಅಂದರೆ ಸೆರೆ ಹಿಡಿದಿದ್ದಾರೆ. ನಮ್ಮ ಹಡಗುಗಳನ್ನು ಯುದ್ಧ ಮಾಡ್ತಕ್ಕಂಥ ಸೈನಿಕರು ಸೆರೆ ಹಿಡಿದಿದ್ದಾರೆ, ರೈಟ್. ಸೊ ಬೆಲಿಗ್ರೆಂಟ್ ಅನ್ನೋ ಪದಕ್ಕೆ ನಿಮಗೆ ಅರ್ಥ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಮುಂದಿನ ಪದಕ್ಕೆ ಹೋಗೋಣ, ದಟ್ ಈಸ್ ಬಿಬ್ಲಿಯೋಫೈಲ್. ದಿಸ್ ಈಸ್ ಸೂಪರ್ ಇಂಪಾರ್ಟೆಂಟ್. ನಮ್ಮ ಪ್ರೀವಿಯಸ್ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ ಅದನ್ನು, ಬಿಬ್ಲಿಯೋಫೈಲ್ ಅಂತ ಹೇಳಿ. ಬಿಬ್ಲಿಯೋಫೈಲ್ ಅಂದರೆ ಏನು, ಪುಸ್ತಕ ಪ್ರೇಮಿ. ಓಕೆ, ಒನ್ ಹೂ ಲವ್ಸ್ ಆ್ಯಂಡ್ ಕಲೆಕ್ಟ್ ದ ಬುಕ್ಸ್. ಒಬ್ಬ ವ್ಯಕ್ತಿ ಯಾರು ಪುಸ್ತಕಗಳನ್ನು ಇಷ್ಟಪಡ್ತಾ ಇರ್ತಾನೆ, ಹಾಗೆ ಎಲ್ಲ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ, ಅಂಥವ್ರಿಗೆ ನಾವು ಬಿಬ್ಲಿಯೋಫೈಲ್ ಅಂತೇಳಿ ಕರಿತೀವಿ. ಇವನ್ ನಮ್ಮ ಗ್ರೂಪಲ್ಲೂ ಕೂಡ ಈ ಥರನಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಗಮನಿಸ್ಬೋದು. ಎಲ್ಲಾದರೂ ಲೈಬ್ರರಿಗೆ ಹೋದಾಗ ಅಥವಾ ಯಾವುದಾದ್ರೂ ಒಂದು ಶಾಪಿಗೆ ಹೋದಂಥ ಸಮಯದಲ್ಲಿ ಯಾವುದಾದ್ರೂ ಒಂದು ಬುಕ್ ಕಾಣ್ತಂದರೆ ಅವರು ಓದೋದು ಬಿಡೋದು ದಟ್ ಇಸ್ ಸೆಕೆಂಡರಿ, ಬಟ್ ಆ ಪುಸ್ತಕವನ್ನು ತೆಗೆದುಕೊಂಡು ಬಂದು ಅವ್ರು ಮನೇಲಿ ಇಡ್ತಾ ಇರ್ತಾರೆ. ದೇ ಆರ್ ಆಲ್ವೇಸ್ ವಿಲ್ಲಿಂಗ್ ಟು ಕಲೆಕ್ಟ್ ದ ಬುಕ್ಸ್. ರೀಡಿಂಗ್ ಈಸ್ ಸೆಕೆಂಡರಿ. ಓಕೆ, ಅಂಥದಕ್ಕೆ ನಾವೇನಂತೇಳಿ ಕರಿತೀವಿ, ಬಿಬ್ಲಿಯೋಫೈಲ್ ಅಂತೇಳಿ ಕರಿತೀವಿ. ಇಲ್ಲಿ ಪುಸ್ತಕಗಳನ್ನು ಕೂಡ ನೋಡ್ತಾ ಇದ್ದೀರಾ, ಎಷ್ಟೊಂದು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಓಕೆ, ಬಿಬ್ಲಿಯೋಫೈಲ್ ಮೀನ್ಸ್ ಪುಸ್ತಕ ಪ್ರೇಮಿ. ಮುಂದಿನ ಪದ ಬಯನಿಯಲ್.
ಬಯಾನಿಯಲ್ ಅಂದರೆ ಏನು? ದ್ವಿವಾರ್ಷಿಕ. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಪದವನ್ನು ಕಲ್ತಿದ್ವಿ ನಾವು, ಯಾವ್ದು ಹೇಳಿ? ಆ್ಯನ್ಯುವಲ್. ಆ್ಯನ್ಯುವಲ್ ಅಂದರೆ ಏನಂತ ಹೇಳಿದೆ ನಾನು? ವಾರ್ಷಿಕ, ವರ್ಷಕ್ಕೆ ಒಂದು ಸಾರಿ ಅಂತ ಹೇಳಿ. ಬಯಾನಿಯಲ್ ಅಂದರೆ 2 ವರ್ಷಕ್ಕೆ ಬರ್ತಕ್ಕಂಥದ್ದು. ಬಯಾನಿಯಲ್ 2 ವರ್ಷಕ್ಕೆ ಒಮ್ಮೆ ಅಂತ ಅರ್ಥ. ಹ್ಯಾಪನಿಂಗ್ ಎವ್ರಿ ಸೆಕೆಂಡ್ ಇಯರ್, ಪ್ರತಿ 2 ವರ್ಷಕ್ಕೊಮ್ಮೆ ಏನಾಗ್ತಾ ಇರ್ತದಲ್ಲ ಅಂಥ ಒಂದು ಸ್ಟೇಜ್ಗೆ, ಅಂಥ ಒಂದು ಸ್ಥಿತಿಗೆ ನಾವು ಬಯಾನಿಯಲ್ ಅಂತೇಳಿ ಕರಿತೀವಿ. ಸೊ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕೆ ನಾನೇನು ಮಾಡಿದ್ದೀನಿ? ಒಂದು ಹೂವಿನ ಒಂದು ಚಿತ್ರವನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಈ ಫ್ಲವರ್ಸ್ಗಳು ಯಾವ ಥರನ ಅಂತ ನೋಡಿದರೆ ಪ್ರತಿ 2 ವರ್ಷಕ್ಕೊಮ್ಮೆ ಹೂ ಬಿಡ್ತಾವ, ವರ್ಷ ಬಿಡಲ್ಲ. ಯೂಶ್ವಲಿ ಎಲ್ಲ ಹೂಗಳು ಏನು ಮಾಡ್ತಾ ಇರ್ತಾವೆ? ಪ್ರತಿ ವರ್ಷ ಹೂವು ಬಿಡ್ತಾ ಇರ್ತಾವೆ. ಬಟ್ ಕೆಲವೊಂದಿಷ್ಟು ಸ್ಪೆಷಲ್ ಆಗಿರ್ತಕ್ಕಂಥವು ಯಾವ ಥರನಾಗಿರ್ತಾವೆ ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ, ಪ್ರತಿ 4 ವರ್ಷಕ್ಕೊಮ್ಮೆ ಆ ಥರನಾಗಿ ಬಿಡ್ತಕ್ಕಂಥವು ಇರ್ತಾವೆ ಅಲ್ವಾ. ಸೊ ಇದನ್ನು ನೆನಪಿಟ್ಕೊಳ್ಳೋ ಸಲುವಾಗಿ ಈ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ. ಬಯಾನಿಯಲ್, ದ್ವಿವಾರ್ಷಿಕ. ಮುಂದಿನ ಪದಕ್ಕೆ ಹೋಗೋಣ. ಬೈಗ್ಯಾಮಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಒಂದು ಸಾರ್ತಿ FDA ಕೇಳಿದ್ದಾರೆ ಇದನ್ನು. ಬೈಗ್ಯಾಮಿ. ವಾಟ್ ಈಸ್ ಬೈಗ್ಯಾಮಿ? ಬೈಗ್ಯಾಮಿ ಅಂದರೆ ಕನ್ನಡದಲ್ಲಿ ದ್ವಿಪತ್ನಿತ್ವ ಅಥವಾ ದ್ವಿಪತಿತ್ವ. ಅಂದರೆ ಇಬ್ಬರು ಹೆಂಡತಿಯರನ್ನು ಹೊಂದಿರಬಹುದು ಅಥವಾ ಇಬ್ಬರು ಗಂಡರನ್ನು ಹೊಂದಿರತಕ್ಕಂಥದ್ದಕ್ಕೆ ನಾವು ಬೈಗ್ಯಾಮಿ ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಏನಂತ ಕೊಡ್ತಾರೆ ನಮಗೆ? ಹ್ಯಾವಿಂಗ್ 2 ಹಸ್ಬೆಂಡ್ಸ್ ಆರ್ 2 ವೈವ್ಸ್ ಅಟ್ ಎ ಟೈಮ್. ಓಕೆ, ಇಬ್ಬರು ಗಂಡಂದಿರಾಗಿರಬಹುದು ಅಥವಾ ಇಬ್ಬರು ಹೆಂಡತಿಯರನ್ನಾಗಿರಬಹುದು ಅಂತ ಒಂದು ಸ್ಟೇಜ್ಗೆ ನಾವೇನಂತ ಕರಿತೀವಿ? ಬೈಗ್ಯಾಮಿ. ಇದನ್ನು ನೆನಪಿಟ್ಕೊಳ್ಳೋಕ್ಕೆ ನಾನೇನು ಆ್ಯಡ್ ಮಾಡಿದ್ದೀನಿ ಇಲ್ಲಿ? ಸೊ ನೀವೆಲ್ಲ ಜಮೀನ್ದಾರು ಕನ್ನಡ ಫಿಲ್ಮನ್ನು ನೋಡಿದ್ದೀರಿ ಅಂತ ಅಂದ್ಕೊತೀನಿ. ನಮ್ಮ ಸಾಹಸ ಸಿಂಹ, ವಿಷ್ಣುವರ್ಧನ್, ಪ್ರೇಮ ಇವರೆಲ್ಲ ಅಭಿನಯಿಸಿರ್ತಕ್ಕಂಥ ಚಿತ್ರ ಜಮೀನ್ದಾರು. ಈ ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಈ ಇಬ್ಬರನ್ನೂ ಮದುವೆ ಆಗಿರ್ತಾರೆ. ಪ್ರೇಮ ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಹೀರೋಯಿನ್ ಇರ್ತಾರಲ್ಲ, ಅವರಿಬ್ಬರನ್ನೂ ಮದುವೆ ಆಗಿರ್ತಾರೆ. ಸೊ ಆ ಫಿಲ್ಮಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಬೈಗ್ಯಾಮಿಗೆ ಒಂದು ಎಕ್ಸಾಂಪಲ್. ಯಾಕಂದರೆ ದ್ವಿಪತ್ನಿತ್ವ, ಇಬ್ಬರು ಹೆಂಡಿರನ್ನು ಹೊಂದಿರೋ ಸಲುವಾಗಿ. ಓಕೆ, ಹೋಪ್ ನಿಮಗೆ ಕ್ಲಿಯರ್ ಆಯಿತು. ನೆನಪಿಟ್ಕೊಳ್ಳೋಕ್ಕೆ ಈಸಿ ಆಗ್ತದ ಅಂತ ಅಂದ್ಕೊಂಡ್ಬಿಟ್ಟು ಸೊ ನಮಗೆ ಡೇ ಟು ಡೇ ಲೈಫಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನೇ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇಮೇಜ್ ಆಗಿ. ಓಕೆ, ನೆಕ್ಸ್ಟ್ ಮುಂದಿನ ಪದ ಬಯೋಗ್ರಾಫಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಯೋಗ್ರಾಫಿ ಅಂದರೆ ಏನಂತ ನೋಡಿದರೆ ನಾವು ಜೀವನ ಚರಿತ್ರೆ, ಲೈಫ್ ಹಿಸ್ಟ್ರಿ ಆಫ್ ಎ ಪರ್ಸನ್, ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ. ಓಕೆ, ಇದನ್ನು ನೆನಪಿಟ್ಕೊಳ್ಳೋಕ್ಕೆ ನಾನು ಯಾವ ಇಮೇಜ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ? MS ಧೋನಿ. MS ಧೋನಿ ಅನ್ನೋದು ಇಟ್ ಈಸ್ ಎನ್ ಅ ಫಿಲ್ಮ್. ಓಕೆ, ನಮ್ಮ ಕ್ರಿಕೆಟರ್, ಮಾಜಿ ನಾಯಕರಾಗಿರ್ತಕ್ಕಂಥ MS ಧೋನಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂವಿ MS ಧೋನಿ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿರ್ತಕ್ಕಂಥ ಮೂವಿ. ಇಟ್ ಈಸ್ ಆಲ್ಸೋ ಆ್ಯಸ್ ಅನ್ ಇನ್ಸ್ಪಿರೇಷನಲ್ ಮೂವಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ನೋಡಬಹುದು. ಒಂದು ಇನ್ಸ್ಪಿರೇಷನ್ ಥರ ಆ ಚಿತ್ರವನ್ನು ತೋರಿಸಿದ್ದಾರೆ. ಧೋನಿ ಅವರು ಯಾವ ರೀತಿ ಸ್ಟ್ರಗಲ್ ಮಾಡಿದರು, ಯಾವ ರೀತಿ ನಮ್ಮ ಭಾರತ ತಂಡಕ್ಕೆ ಬಂದರು, ಅವರ ಸಾಧನೆಗಳೇನು, ಆ ಸಾಧನೆಯಿಂದ ಅವ್ರು ಪಟ್ಟಿರ್ತಕ್ಕಂಥ ಪರಿಶ್ರಮ ಎಲ್ಲವನ್ನು ವಿವರವಾಗಿ ಹೇಳಿದ್ದಾರೆ. ಓಕೆ, ಹೀಸ್ ಲೈಫ್ ಹಿಸ್ಟ್ರಿ ಈಸ್ ಎಕ್ಸ್ಪ್ಲೇನ್ಡ್ ವೆರಿ ಕ್ಲೀನ್ ಆ್ಯಂಡ್ ಡ್ರಾಮ್ಯಾಟಿಕಲಿ. ಓಕೆ, ಸೊ ಬಯೋಗ್ರಾಫಿ ಅಂದರೆ ಜೀವನ ಚರಿತ್ರೆ. ಆ ಫಿಲ್ಮಲ್ಲಿ ಯಾರು ಆ್ಯಕ್ಟ್ ಮಾಡಿದ್ರು ಅಂತ ನೋಡಿದರೆ ಇಲ್ಲಿ ಕಾಣ್ತಾ ಇದೆಲ್ಲ ಹೀರೋ ಸುಶಾಂತ್ ಸಿಂಗ್ ರಜಪೂತ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು. ಬಟ್ ಇವರು ಇವಾಗ ನಮ್ಮ ಜೊತೆಗಿಲ್ಲ. ದಟ್ ಈಸ್ ಅನದರ್ ಇಶ್ಯೂ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇವಾಗ ಮುಂದಿನ ಪದ ಬ್ಲಾಸ್ಫೆಮಿ. ಬ್ಲಾಸ್ಫೆಮಿ ಏನು? ಬ್ಲಾಸ್ಫೆಮಿ ಅಂದರೆ ಧರ್ಮನಿಂದನೆ. ಅಂದರೆ ಹಿಂದೂ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನನ್ನು ಇಷ್ಟಪಡದೇ ಇರೋದು, ಅವ್ರ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು. ಅಥವಾ ಕ್ರಿಶ್ಚಿಯನ್ ಆಗಿರ್ತಕ್ಕಂಥ ವ್ಯಕ್ತಿ ಮುಸ್ಲಿಂ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು. ಮುಸ್ಲಿಂ ಇನ್ನೊಂದು ಬೌದ್ಧ ಧರ್ಮಕ್ಕೆ. ಸೊ ಒಂದು ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ನಾವೇನಂತ ಕರಿತೀವಿ? ಬ್ಲಾಸ್ಫೆಮಿ. ಡಿಸ್ರೆಸ್ಪೆಕ್ಟ್ ಟು ದ ರಿಲಿಜಿಯಸ್ ಥಿಂಗ್ಸ್. ಧಾರ್ಮಿಕ ನಂಬಿಕೆಗಳ ವಿರುದ್ಧವಾಗಿರ್ತಕ್ಕಂಥದ್ದಕ್ಕೆ ನಾವು ಬ್ಲಾಸ್ಫೆಮಿ ಅಂತೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಒಂದು 2-3 ಸಾರ್ತಿ SSCಯಲ್ಲಿ ಕೇಳಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಇದು. ಸೊ ನೆನಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಮ್ಮಲ್ಲಿ ಕೂಡ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನೋಡಿ ನಾನಿಲ್ಲಿ. ಏನಂತ? ಹಿ ವಾಸ್ ಫೌಂಡ್ ಗಿಲ್ಟಿ ಆಫ್ ಬ್ಲಾಸ್ಫೆಮಿ ಆ್ಯಂಡ್ ಸೆಂಟೆನ್ಸ್ ಟು 3 years ಇನ್ ಅ ಜೈಲ್. ಓಕೆ, ಅವನು ಮಾಡಿರ್ತಕ್ಕಂಥ ಒಂದು ತಪ್ಪಿನ ಅರಿವು ಅವನಿಗಾಗಿದೆ, ಧರ್ಮನಿಂದನೆಯ ತಪ್ಪಿನ ಅರಿವು ಅವನಿಗಾಗಿದೆ. ಆದ ಕಾರಣ ಅವನಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದ್ದಾರಾ. ಓಕೆ, ಈ ರೀತಿ ಕೂಡ ನೀವು ಸೆಂಟೆನ್ಸ್ಗಳನ್ನು ಬರೆದುಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರು ಕೂಡ ತುಂಬ ದಿನಗಳ ತನಕ ನಿಮಗೆ ನೆನಪುಳಿತದೆ. ಮುಂದಿನ ಪದಕ್ಕೆ ಹೋಗೋಣ. ದಟ್ ಈಸ್ ಬುಕ್ ವರ್ಮ್. ದಟ್ ಈಸ್ ಬುಕ್ ವರ್ಮ್. ಏನಪ್ಪ ಬುಕ್ ವರ್ಮ್ ಅಂದರೆ? ಪುಸ್ತಕದ ಹುಳ. ಕೆಲವೊಬ್ರು ಇರ್ತಾರೆ ನಮ್ಮ ಸ್ನೇಹಿತರು ಕೂಡ, ಯಾವಾಗ ನೋಡಿದರೂ ಓದ್ತಾ ಇರ್ತಾರೆ, ಯಾವಾಗ ನೋಡಿದರೂ ಪುಸ್ತಕ ಕೈಯಲ್ಲಿ ಇರ್ತದೆ. ಓಕೆ, ಬಟ್ ಪುಸ್ತಕದಲ್ಲಿ ಏನು ಕೇಳ್ತೀವಲ್ಲ ಅದನ್ನು ಅಷ್ಟೇ ಉತ್ತರ ಕೊಡ್ತಾರೆ ಅವರು. ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿದರೆ ನಥಿಂಗ್, ದೇ ಡೋಂಟ್ ನೋ ಎನಿಥಿಂಗ್ ಅಂತಾರೆ. ನಾವೇನಂತ ಕರಿತೀವಿ?
ಪುಸ್ತಕದ ಹುಳ. ಬುಕ್ ವರ್ಮ್ ಆಗಿದೆಯಲ್ಲೋ ಮಾರಾಯ, ಅದನ್ನು ಬಿಟ್ಟು ಹೊರಗಡೆ ಬಾ, ಪ್ರಪಂಚ ವಿಶಾಲವಾಗಿದೆ ಅಂತೀವಲ್ವಾ. ಸೊ ದಟ್ ಈಸ್ ದ ಒನ್ ಹಿಯರ್. ಬುಕ್ ವರ್ಮ್ ಅಂದರೆ ಪುಸ್ತಕದ ಹುಳು. ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದೀನಿ? ಬುಕ್ ವರ್ಮ್ ಇಸ್ ಅ ಸಮ್ವನ್ ಹೂ ಲವ್ಸ್ ಟು ರೀಡ್. ಪುಸ್ತಕವನ್ನು ಓದಲಿಕ್ಕೆ ಇಷ್ಟಪಡ್ತಕ್ಕಂಥ ವ್ಯಕ್ತಿಗೆ ನಾವು ಬುಕ್ ವರ್ಮ್ ಅಂತೇಳಿ ಕರಿತೀವಿ. ಇಲ್ಲಿ ಇಮೇಜಲ್ಲೂ ಕೂಡ ನೋಡ್ಬೋದು ನೀವು ಪುಸ್ತಕನ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಮುಂದಿನ ಪದಕ್ಕೆ ಹೋಗೋಣ. ದಟ್ ಈಸ್ ಬಾಟನಿ. ವಾಟ್ ಈಸ್ ಬಾಟನಿ? ಇಟ್ ಈಸ್ ಸ್ಟಡಿ ಆಫ್ ಪ್ಲಾಂಟ್ಸ್. ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಬಾಟನಿ, ಅಥವಾ ಕನ್ನಡದಲ್ಲಿ ಸಸ್ಯಶಾಸ್ತ್ರ. ಇಮೇಜಲ್ಲೂ ಕೂಡ ನೋಡ್ತಾ ಇದ್ದೀರಾ ನೀವು, ಸಸ್ಯ ಯಾವ ಥರ ಬೆಳೀತಾ ಇದೆ ಡೇ ಬೈ ಡೇ ಅಂತ ಹೇಳಿ. ಓಕೆ, ಸೊ ಇದೇ ನಿಮಗೆ ಕಷ್ಟ ಆಗಲ್ಲ ಅನ್ಕೊತೀನಿ. ತುಂಬಾ ಈಸಿಯಾಗಿರ್ತಕ್ಕಂಥ ಪದ ಬಾಟನಿ. ಬಾಟನಿ ಆಗಿರ್ಬೋದು, ಜುವಾಲಜಿ ಆಗಿರ್ಬೋದು, ಅಥವಾ ಬಯಾಲಜಿ ಆಗಿರ್ಬೋದು, ಆಂಕಾಲಜಿ. ಸೊ ಈ ಥರ ಲಾಜಿಗಳ ರಿಲೇಟೆಡ್ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ನಾಟ್ ಓನ್ಲಿ ಇನ್ ಇಂಗ್ಲೀಷ್ ಗ್ರಾಮರ್, ನಮ್ಮ ಬೇರೆ ಪರೀಕ್ಷೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಜನರಲ್ ಸ್ಟಡೀಸಲ್ಲಿ ಕೂಡ ಕೇಳ್ಬೋದು. ವಾಟ್ ಈಸ್ ಬಾಟನಿ, ವಾಟ್ ಈಸ್ ಬಯಾಲಜಿ ಅಲ್ವಾ, ವಾಟ್ ಈಸ್ ಆಂಕಾಲಜಿ. ಸೊ ಅದನ್ನು ಕೂಡ ನೀವು ಓದ್ಕೋಬೇಕು, ಲಾಜಿಗಳ ರಿಲೇಟೆಡ್. ಸದ್ಯಕ್ಕೆ ಬಾಟನಿ ಅಂತ ನೋಡಿದರೆ ಸಸ್ಯಶಾಸ್ತ್ರ. ಹೋಪ್ ನಿಮಗೆ ಕ್ಲಿಯರ್ ಆಯಿತು. ಮುಂದಿನ ಪದಕ್ಕೆ ಹೋಗೋಣ. ಬ್ರಿಟಲ್. ವೆರಿ ಇಂಪಾರ್ಟೆಂಟ್. ಏನಪ್ಪ ಬ್ರಿಟಲ್ ಅಂದರೆ? ಸುಲಭವಾಗಿ ಒಡೆದು ಹೋಗುವ, ಈಸಿಲಿ ಬ್ರೇಕೇಬಲ್. ಓಕೆ, ಸೊ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ನಾನು ಏನು ಮಾಡಿದ್ದೀನಿ, ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಗ್ಲಾಸ್ ಎಲ್ಲ ಒಡೆದು ಚೂರು ಚೂರಾಗಿದೆ. ಓಕೆ, ಗ್ಲಾಸ್ ಈಸ್ ಬ್ರಿಟಲ್ ಇನ್ ನೇಚರ್. ಗ್ಲಾಸ್ ತುಂಬ ಸರಳವಾಗಿ ಒಡೆದು ಹೋಗುತ್ತದೆ, ಸುಲಭವಾಗಿ. ಓಕೆ, ಇಂಗ್ಲೀಷಲ್ಲಿ ಏನು? ವಿಚ್ ಕ್ಯಾನ್ ಬಿ ಈಸಿಲಿ ಬ್ರೋಕನ್. ಸುಲಭವಾಗಿ ಅಥವಾ ಸರಳವಾಗಿ ಯಾವುದನ್ನು ಬ್ರೇಕ್ ಮಾಡಲಿಕ್ಕೆ, ಮುರಿಲಿಕ್ಕೆ ಸಾಧ್ಯ ಆಗ್ತದಲ್ಲ, ಅದನ್ನು ನಾವು ಬ್ರಿಟಲ್ ಅಂತೇಳಿ ಕರಿತೀವಿ. ಗಾಜ್ ಅಂತಲ್ಲ, ಬೇರೆ ಯಾವುದೇ ವಸ್ತು ಆಗಿರ್ಬೋದು. ವಿಚ್ ಎವರ್ ವಿ ಕ್ಯಾನ್ ಬ್ರೇಕ್ ಇಟ್ ವೆರಿ ಈಸಿಲಿ, ದಟ್ ವಿ ಕಾಲ್ ಇಟ್ ಆ್ಯಸ್ ಬ್ರಿಟಲ್. ಓಕೆ, ಮುಂದಿನ ಪದಕ್ಕೆ ಹೋಗೋಣ. ದಿಸ್ ಆಲ್ಸೋ ಇಂಪಾರ್ಟೆಂಟ್. ಬ್ಯೂರೋಕ್ರಸಿ. ಬ್ಯೂರೋಕ್ರಸಿ ಬಗ್ಗೆ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಪದ ಹೇಳ್ತೀನಿ. ದಟ್ ಈಸ್ ಅಟೋಕ್ರಸಿ. ಅಲ್ಫಾಬೆಟ್ ಎ ಏನು ಅಧ್ಯಯನ ಮಾಡಿದ್ವಿ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ, ಇದನ್ನು ಕವರ್ ಮಾಡಿದ್ದೆ ನಾನು. ಅಟೋಕ್ರಸಿ ಅಂತ ಹೇಳಿ ಅಂದರೆ ಒಬ್ಬನೇ ವ್ಯಕ್ತಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಸರ್ವಾಧಿಕಾರಿಯಾಗಿ. ಅದಕ್ಕೆ ಎಕ್ಸಾಂಪಲ್ ಕೂಡ ನಮ್ಮ ನಾರ್ತ್ ಕೊರಿಯಾನ ಕೂಡ ಕೊಟ್ಟಿದ್ದೆ ನಾನು. ದಟ್ ಈಸ್ ಅಟೋಕ್ರಸಿ. ಅದೇ ಥರ ಡೆಮೋಕ್ರಸಿ ಅಂತ ಕೂಡ ಬರ್ತದೆ. ಡೆಮೋಕ್ರಸಿ ಅಂದ್ರೇನು? ಪ್ರಜಾಪ್ರಭುತ್ವ. ನಮ್ಮ ಭಾರತ ದೇಶ ಡೆಮೋಕ್ರಸಿಗೆ ಎಕ್ಸಾಂಪಲ್. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ. ಓಕೆ, ನಾವೊಬ್ಬರು ರಿಪ್ರೆಸೆಂಟೇಟಿವನ್ನು ಆರಿಸಿ ಕಳಿಸ್ತೀವಿ, ಅವರು ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾರೆ ನಮ್ಮ ದೇಶವನ್ನು. ದಟ್ ಈಸ್ ಡೆಮೋಕ್ರಸಿ. ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ನಮಗೆ ಬಂದಿರತಕ್ಕಂಥ ಪದ ಬ್ಯೂರೋಕ್ರಸಿ. ಬ್ಯೂರೋಕ್ರಸಿ ಅಂದರೆ ಕನ್ನಡದಲ್ಲೇನು? ಅಧಿಕಾರಶಾಹಿ. ಅಂದರೆ ಇಲ್ಲಿ ಯಾವುದೇ ಒಬ್ಬ ಜನ ಕಂಟ್ರೋಲ್ ಮಾಡ್ತಾರಂಗಿಲ್ಲ, ಅಂದರೆ ರಿಪ್ರೆಸೆಂಟೇಟಿವ್, ನಾವು ಆರಿಸಿ ಕಳಿಸಿರ್ತಕ್ಕಂಥವ್ರು ನಮ್ಮ ದೇಶವನ್ನು ಕಂಟ್ರೋಲ್ ಮಾಡ್ತಾರಲ್ಲ, ಅಥವಾ ಒಬ್ಬ ವ್ಯಕ್ತಿ ಸರ್ವಾಧಿಕಾರತ್ವ ಮಾಡಿ ಕಂಟ್ರೋಲ್ ಮಾಡ್ತಾರಲ್ಲ. ಇಲ್ಲಿ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂದರೆ ಆಫೀಸರ್ಸ್, IAS, IPS. ಸೊ ಇಂಥ ಅಧಿಕಾರಿಗಳು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಗವರ್ನಮೆಂಟ್ ರನ್ ಬೈ ದ ಅಫಿಷಿಯಲ್ಸ್. ನೆಕ್ಸ್ಟ್ ಒನ್, ಬೆನಿಫಿಷರಿ. ದಿಸ್ ಇಸ್ ವೆರಿ ಸಿಂಪಲ್. ಹಲವಾರು ಬಾರಿ ಪದವನ್ನು ಕೇಳಿರ್ತಾರೆ ನೀವು. ಬೆನಿಫಿಷರಿ ಯಾವುದಾದ್ರೂ ಒಂದು ಬ್ಯಾಂಕಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಂತ ಸಮಯದಲ್ಲಿ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಏನು ಮಾಡ್ತೀರಾ? ವೇಟ್ ಫಾರ್ 5 minutes, ಐ ವಿಲ್ ಆ್ಯಡ್ ಯುವರ್ ಬೆನಿಫಿಷರಿ. ನಿನ್ನ ಡೀಟೇಲ್ಸನ್ನು ನನ್ನ ಬೆನಿಫಿಷರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಒಂದು 5 ನಿಮಿಷ ಟೈಮ್ ಕೊಡು, ನೀನು ಕಳಿಸ್ಕೊಡ್ತೀನಿ ಅಂತೀವಲ್ವಾ. ಸೊ ವಾಟ್ ಡಸ್ ಮೀನ್ ಬೈ ಇಟ್? ಫಲಾನುಭವಿ. ಬೆನಿಫಿಷರಿ ಅಂದರೆ ಫಲಾನುಭವಿ. ಯಾರು ಫಲವನ್ನು ಪಡೆದುಕೊಳ್ತಾ ಇರ್ತಾರ, ಯಾರು ಲಾಭವನ್ನು ಪಡೆದುಕೊಳ್ತಾ ಇರ್ತಾರಲ್ಲ, ಅವರಿಗೆ ಬೆನಿಫಿಷರಿ ಅಂತೇಳಿ ಕರಿತೀವಿ. ಈಗ ನಾನೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ. ಇದರಿಂದ ಯಾರಿಗೆ ಲಾಭ ಆಗಿರುತ್ತೆ? ಯಾರು ದುಡ್ಡನ್ನು ತೆಗೆದುಕೊಂಡಿರ್ತಾರ ಅವರಿಗೆ ಲಾಭ ಆಗಿರುತ್ತೆ, ಅವರಿಗೆ ಫಲಾನುಭವಿ ಅಂತೇಳಿ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಬೆನಿಫಿಷರಿ ಅಂತೇಳಿ ಕರೀತಾರೆ. ಇಂಗ್ಲೀಷಲ್ಲಿ ಅ ಪರ್ಸನ್ ಹೂ ಗೇನ್ಸ್ ಆ್ಯಸ್ ಅ ರಿಸಲ್ಟ್ ಆಫ್ ಸಮಥಿಂಗ್. ಸೊ ಯಾರಿಗೆ ಲಾಭ ಆಗ್ತದಲ್ಲ ಕೆಲವೊಂದಿಷ್ಟು ಆ್ಯಕ್ಟಿವಿಟಿಗಳಿಂದ, ಅದಕ್ಕೆ ನಾವು ಬೆನಿಫಿಷರಿ ಅಂತೇಳಿ ಕರಿತೀವಿ. ಇದರ ಅಪೋಸಿಟಾಗಿ ಬರ್ತಕ್ಕಂಥದ್ದು ಬೆನಿಫ್ಯಾಕ್ಟರ್. ಓಕೆ, ಬೆನಿಫಿಷರಿ ಅಂದರೆ ಯಾರು ಲಾಭವನ್ನು ಪಡ್ಕೋತಾರಲ್ಲ ಅವರು. ಬೆನಿಫ್ಯಾಕ್ಟರ್ ಅಂದರೆ ಯಾರೋ ಸಹಾಯವನ್ನು ಮಾಡ್ತಾರಲ್ಲ ಅವರಿಗೆ ಬೆನಿಫ್ಯಾಕ್ಟರ್ ಅಂತೇಳಿ ಕರೀತಾರೆ. ಸ್ಕ್ರೀನ್ ಮೇಲೆ ನೋಡ್ಬೋದು ನೀವಿಲ್ಲಿ. ಓಕೆ, ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನ? ದುಡ್ಡನ್ನು ಮತ್ತೊಬ್ಬನಿಗೆ ಕೊಡ್ತಾ ಇದ್ದಾನ. ಓಕೆ, ದುಡ್ಡನ್ನು ಯಾರು ತೆಗೆದುಕೊಳ್ತಾ ಇರ್ತಾರಲ್ಲ ಅವ್ರು ಬೆನಿಫಿಷರಿ, ಯಾರು ಕೊಡ್ತಾ ಇರ್ತಾರಲ್ಲ ಅವರು ಬೆನಿಫ್ಯಾಕ್ಟರ್. ಎರಡೂ ಕೂಡ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಎರಡನ್ನೂ ಕೊಡ್ತಾರೆ. ಓಕೆ, ಅವಾಗ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ವಾಟ್ ಈಸ್ ಬೆನಿಫ್ಯಾಕ್ಟರ್, ವಾಟ್ ಈಸ್ ಬೆನಿಫಿಷರಿ ಅಂತ ನೋಡಿದರೆ. ಓಕೆ, ಕನ್ನಡದಲ್ಲಿ ಏನಂತೀವಿ ನಾವು ಬೆನಿಫ್ಯಾಕ್ಟರ್ಗೆ? ಉಪಕಾರಿ. ಏನಂತ ಕೇಳ್ಬೋದು ಎಕ್ಸಾಮಲ್ಲಿ? ಅ ಪರ್ಸನ್
ಹೂ ಹೆಲ್ಪ್ ಅನದರ್ ಪರ್ಸನ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯವನ್ನು ಮಾಡ್ತಾನಲ್ಲ ಅವರಿಗೆ ಏನೆನ್ನುತ್ತಾರೆ ಅಂತ ಕೇಳ್ತಾರೆ ಇಂಗ್ಲೀಷಲ್ಲಿ. 4 ಆಪ್ಷನ್ ಕೊಡ್ತಾರೆ, ಆ ಆಪ್ಷನಲ್ಲಿ ಇದು ಒಂದಾಗಿರುತ್ತೆ, ಬೆನಿಫ್ಯಾಕ್ಟರ್. ಹೋಪ್ ನಿಮಗೆ ಕ್ಲಿಯರ್ ಆಯಿತು. ಮುಂದಿನ ಪದಕ್ಕೆ ಹೋಗೋಣ, ದಟ್ ಈಸ್ ಬೇವಿ. ಓಕೆ, ದಿಸ್ ಆಲ್ಸೋ ಇಂಪಾರ್ಟೆಂಟ್. ಬೇವಿ ಅಂದರೆ ಏನು? ಬೇವಿ ಅಂದರೆ ಮಹಿಳೆಯರ ಗುಂಪು, ಅ ಗ್ರೂಪ್ ಆಫ್ ಗರ್ಲ್ಸ್. ಇಲ್ಲಿ ನೋಡ್ತಾ ಇದ್ದೀರಾ ಕೆಲವೊಂದಿಷ್ಟು ಹೆಣ್ಮಕ್ಳು ಕೂತ್ಕೊಂಡಿರ್ತಕ್ಕಂಥದ್ದು ಏನಾ, ಮಹಿಳೆಯರ ಗುಂಪಿಗೆ ನಾವು ಬೇವಿ ಅಂತೇಳಿ ಕರಿತೀವಿ. ಮುಂದಿನ ಪದ ಬೈಲಿಂಗ್ವಲ್, ವೆರಿ ಇಂಪಾರ್ಟೆಂಟ್. ಬೈಲಿಂಗ್ವಲ್ ಅಂದರೆ ಏನು? ಬೈ ಅಂದರೆ 2, ಲಿಂಗ್ವಲ್ ಅಂದರೆ ಭಾಷೆ. 2 ಭಾಷೆ ಬರ್ತಿರ್ತಕ್ಕಂಥದ್ದಕ್ಕೆ ನಾವು ಬೈಲಿಂಗ್ವಲ್ ಅಂತೇಳಿ ಕರಿತೀವಿ, ಕನ್ನಡದಲ್ಲಿ ದ್ವಿಭಾಷೆ. ಸೊ ಇಲ್ಲೊಂದು ಹುಡುಗಿ ನೋಡ್ತಾ ಇದ್ದಾರೆ, ಹುಡುಗಿ ಏನು ಮಾಡ್ತಾ ಇದ್ದಾಳೆ? ಹಲೋ ಅಂತ ಹೇಳ್ತಾ ಇದ್ದಾಳೆ, ಇನ್ನೊಂದು ಬೇರೆ ಯಾವುದೋ ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ದಾಳೆ. ಅಂದರೆ ಸಿ ಈಸ್ ಆಲ್ಸೋ ಬೈಲಿಂಗ್ವಲ್. ಯಾಕೆ? ಅವಳು 2 ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾಳೆ, ಒಂದು ಇಂಗ್ಲೀಷ್, ಇನ್ನೊಂದು ಯಾವುದೋ ಒಂದು ಭಾಷೆ ಇದೆ ಇಲ್ಲಿ. ಓಕೆ, ಸೊ ಹೋಪ್ ನಿಮಗೆ ಕ್ಲಿಯರ್ ಆಯಿತು. ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತಾರಪ್ಪ ಅಂತ ಅಂದರೆ, ಅ ಪರ್ಸನ್ ಹೂ ಸ್ಪೀಕ್ಸ್ 2 ಲ್ಯಾಂಗ್ವೇಜಸ್. ಪರ್ಸನ್ ಸ್ಪೀಕ್, ಮಾತನಾಡಲಿಕ್ಕೆ ಬರುತ್ತೆ 2 ಭಾಷೆಗಳನ್ನು, ಅವರಿಗೆ ಬೈಲ್ಯಾಂಗ್ವೇಜ್ ಅಂತೇಳಿ ಕರೀತಾರ. ನೆಕ್ಸ್ಟ್ ಬಯೋಲಜಿ ಅಂತ ಕೊಟ್ಟಿದ್ದೀನಿ, ವೆರಿ ಸಿಂಪಲ್. ವಾಟ್ ಈಸ್ ಬಯೋಲಜಿ? ಸ್ಟಡಿ ಆಫ್ ಲಿವಿಂಗ್ ಆರ್ಗಾನಿಸಮ್, ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದು. ಜೀವಿಗಳ ಹೃದಯ ಆಗಿರಬಹುದು, ಕಣ್ಣು ಆಗಿರಬಹುದು, ರೈಟ್ ಕಿಡ್ನಿ ಆಗಿರಬಹುದು, ಈ ಎಲ್ಲವನ್ನು ಅಧ್ಯಯನ ಮಾಡೋದಕ್ಕೆ ನಾವು ಬಯೋಲಜಿ ಅಂತೇಳಿ ಕರಿತೀವಿ, ಕನ್ನಡದಲ್ಲಿ ಜೀವಶಾಸ್ತ್ರ. ಐ ಡೋಂಟ್ ಥಿಂಕ್ ಇಟ್ ರಿಕ್ವೈರ್ಸ್ ಅ ಫರ್ದರ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಹೋಗೋಣ, ಬಯೋಡಿಗ್ರೇಡೇಬಲ್, ವೆರಿ ಇಂಪಾರ್ಟೆಂಟ್. ಬಯೋಡಿಗ್ರೇಡೇಬಲ್ ಅಂದರೆ ಏನು? ಕನ್ನಡದಲ್ಲಿ ಜೈವಿಕ ವಿಘಟನೀಯ. ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಕೊಳೆತು ಹೋಗುವಂತಹ ಅಂತ ಹೇಳ್ಬೋದು. ಏನು? ಕೊಳೆತು ಹೋಗುವಂತಹ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಕೊಳೆತು ಹೋಗೋದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದೀನಿ? ಕೆಲವೊಂದಿಷ್ಟು ಹಣ್ಣುಗಳನ್ನು ಕೊಟ್ಟಿದ್ದೀನಿ. ಹಣ್ಣುಗಳನ್ನು ವಾರಗಟ್ಟಲೆ ತಿಂಗಳಗಟ್ಟಲೆ ಇಡೋಕ್ಕಾಗುತ್ತಾ? ನೋ, ದ್ಯಾಟ್ ವಿಲ್ ಗೆಟ್ ಡಿಕೇಡ್. ಯಾಕೆ? ಇಟ್ ಈಸ್ ಎನ್ ಅ ಬಯೋಡಿಗ್ರೇಡೇಬಲ್ ಥಿಂಗ್. ಓಕೆ, ಕೇಪೇಬಲ್ ಆಫ್ ಡಿಕಂಪೋಸಿಷನ್ ಈಸ್ ನೋನ್ ಆಸ್ ಬಯೋಡಿಗ್ರೇಡೇಬಲ್. ಸೊ ಅದಕ್ಕೋಸ್ಕರ ವಾತಾವರಣದ ರಕ್ಷಣೆ ಮಾಡಲಿಕ್ಕೆ, ಪರಿಸರದ ರಕ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು ನಾವು? ಬಯೋಡಿಗ್ರೇಡೇಬಲ್ ವಸ್ತುಗಳನ್ನು ಜಾಸ್ತಿ ಬಳಕೆ ಮಾಡಬೇಕು. ನಾನ್ ಬಯೋಡಿಗ್ರೇಡೇಬಲ್ ವಸ್ತುಗಳನ್ನು ಬಳಕೆ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಪ್ಲಾಸ್ಟಿಕ್ಕನ್ನು ಜಾಸ್ತಿ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಯಾಕೆ ಹೇಳುತ್ತೆ? ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಓನ್ಲಿ. ಪ್ಲಾಸ್ಟಿಕ್ ಡಿಕೆ ಆಗಲಿಕ್ಕೆ ತುಂಬ ದಿನಗಳ ತನಕ ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಅದರ ಬಳಕೆಯನ್ನು ಕೂಡ ಹಲವಾರು ಪ್ಲೇಸ್ಗಳಲ್ಲಿ ರದ್ದು ಮಾಡಿದ್ದಾರೆ ಆಲ್ರೆಡಿ. ಓಕೆ, ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಎವ್ರಿ ಒನ್ ವಾಟ್ ಈಸ್ ಬಯೋಡಿಗ್ರೇಡೇಬಲ್ ಅಂತ ಹೋದರೆ. ನೆಕ್ಸ್ಟ್ ನೋಡೋಣ, ಬಿಝರ್ ಅಂತ ಇದೆ. ವಾಟ್ ಈಸ್ ಬಿಝರ್? ಬಿಝರ್ ಅಂದರೆ ವಿಚಿತ್ರ, ಅ ವೆರಿ ಸ್ಟ್ರೇಂಜ್ ಆರ್ ಅನ್ಯೂಸುವಲ್ ಆ್ಯಕ್ಟಿವಿಟಿ. ಓಕೆ, ವಾಟ್ ಈಸ್ ಬಿಝರ್? ಅ ವೆರಿ ಸ್ಟ್ರೇಂಜ್ ಆರ್ ಅನ್ಯೂಸುವಲ್ ಆ್ಯಕ್ಟಿವಿಟಿ. ಇದನ್ನು ನೆನಪಿಟ್ಕೊಳ್ಳೋಕ್ಕೆ ನಾನು ಏನು ಆ್ಯಡ್ ಮಾಡಿದ್ದೀನಿ? ಇನ್ಸ್ಟಾಗ್ರಾಮನ್ನು ಆ್ಯಡ್ ಮಾಡಿದ್ದೀನಿ. ಕನ್ಫ್ಯೂಸ್ ಆಗ್ಬೋದು, ಯಾಕೆ ಇನ್ಸ್ಟಾಗ್ರಾಮ್ ಆ್ಯಡ್ ಮಾಡಿದ್ದೀನಿ? ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ಹೊಸ ಹೊಸ ವಿಚಿತ್ರ ಪ್ರತಿಭೆಗಳೆಲ್ಲ ಬರ್ತಾ ಇದ್ದಾವೆ. ಯಾರೋ ಒಬ್ಬರು ಒಂಥರ ಕೂಗ್ತಾರೆ, ಯಾರೋ ಒಬ್ಬ ಗಂಡ್ಮಗ ಹೆಣ್ಮಗಳ ಥರ ಚೀರ್ತಾನೆ, ಏನೇನೋ ವಿಚಿತ್ರ. ಮೊನ್ನೆ ನೋಡ್ತಾ ಇದ್ದೆ, ಯಾರೋ ಒಬ್ಬಳು ಮಹಿಳೆ ರೋಡ್ ಮೇಲೆ ಆಮ್ಲೆಟ್ ಮಾಡ್ತಾಯಿದ್ಲು. ಓಕೆ, ಸೊ ಅದಕ್ಕೆ ಮಿಲಿಯನ್ಸ್ ತನಕ ವ್ಯೂಸು. ಇನ್ನೊಬ್ಬ ವ್ಯಕ್ತಿ ಕನ್ನಡದವನು ಯಾರೋ ಒಬ್ಬನಿದ್ದಾನೆ, ಕನ್ನಡದವನೇ ಅನಿಸುತ್ತೆ, ಮಂಜುನಾಥ್ ಅಂತ, ಅವ್ನ ತಲೆ ಮೇಲೆ ಆಮ್ಲೆಟ್ ಮಾಡ್ಕೋತಾ ಇದ್ದ. ಸೊ ವಿಚಿತ್ರ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ. ಅದನ್ನು ನೆನಪಿಟ್ಕೊಳ್ಳೋ ಸಲುವಾಗಿ ನಿಮ್ಗೆ ಈಸಿ ಆಗಲಿ ಅಂತ ಜಸ್ಟ್ ಇನ್ಸ್ಟಾಗ್ರಾಮ್ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಬಿಝರ್ ಅಂದರೆ ವಿಚಿತ್ರ. ಸ್ನೇಹಿತರೆ, ನಾನು ಈ ಎಲ್ಲ ಒಂದು ಏನು PDF ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಇದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿರ್ತೀನಿ. ನೀವೇನಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಈ PDFಗಳನ್ನೆಲ್ಲ ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಮುಂದಿನ ಪದಕ್ಕೆ ಹೋಗೋಣ. ಬಿಫೋರ್ ದ್ಯಾಟ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ್ಯಾಟ್ ಈಸ್ ಅ ವೆರಿ ಮೋಟಿವೇಶನಲ್ ಥಿಂಗ್ ಫಾರ್ ಮೀ. ನೆಕ್ಸ್ಟ್ ಒನ್, ಬೋನ್ಸಾಯಿ. ಬೋನ್ಸಾಯಿ ಅಂದರೆ ಏನು? ಕುಬ್ಜ ಗಿಡಗಳನ್ನು ಬೆಳೆಸುವ ಕಲೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಒಂದು ಗಿಡವನ್ನು ಪಾಟಲ್ಲಿ ನೆಟ್ಟಿರ್ತಕ್ಕಂಥದ್ದು. ಓಕೆ, ಅಷ್ಟು ದೊಡ್ಡ ಪಾಟ್, ನೋಡಲಿಕ್ಕೆ ದೊಡ್ಡ ಗಿಡ, ಬಟ್ ಗಿಡ್ಡಾಗಿದೆ ಅದು. ಓಕೆ, ಪಾಟ್ ಒಳಗಡೆ ಅದನ್ನು ನೆಟ್ಟಿದ್ದಾರೆ. ಸೊ ಅದನ್ನು ಯಾವ ಒಂದು ಮೆಥಡ್ ಯೂಸ್ ಮಾಡಿ ಬೆಳೆಸ್ತಾರೆ ಅಂತ ನೋಡಿದರೆ ಬೋನ್ಸಾಯಿ. ಪ್ರಮುಖವಾಗಿ ಜಪಾನಲ್ಲಿ ಆರಂಭಗೊಂಡಿರ್ತಕ್ಕಂಥ ಕಲೆ ಇದು ಬೋನ್ಸಾಯಿ ಅಂತ ನೋಡಿದರೆ. ಇಂಗ್ಲೀಷಲ್ಲಿ ಏನಂತ ಅರ್ಥ ಮಾಡ್ಕೋಬೇಕು? ವೆರೈಟೀಸ್ ಆಫ್ ಟ್ರೀಸ್ ದ್ಯಾಟ್ ಗ್ರೋನ್ ಇನ್ ಪಾಟ್ಸ್. ಪಾಟ್ ಅಂದರೆ ಏನು? ಮಡಿಕೆ ಅಥವಾ ಕುಡಿಕೆಯಲ್ಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಟ್ರೀಸ್, ಮರಗಳಿಗೆ ನಾವು ಬೋನ್ಸಾಯಿ ಅಂತೇಳಿ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ವರ್ಡ್ ಇದು, ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಹೋಗೋಣ, ಬೊಕ್ಕೆ. ವಾಟ್ ಈಸ್ ಬೊಕ್ಕೆ? ತುಂಬಾ ಸಿಂಪಲ್. ಈ ಇಮೇಜನ್ನು ನೋಡಿದ ತಕ್ಷಣ ಗೊತ್ತಾಯಿತು, ಪುಷ್ಪಗುಚ್ಛ. ಸೊ ಯಾರನ್ನಾದರೂ ವೆಲ್ಕಮ್ ಮಾಡಬೇಕಂದ ಸಮಯದಲ್ಲಿ ಅವರಿಗೆ ಏನು ಕೊಟ್ಟು ವೆಲ್ಕಮ್ ಮಾಡ್ತೀವಿ ನಾವು? ಸಭೆ ಮತ್ತು ಸಮಾರಂಭಗಳಲ್ಲಿ ಪುಷ್ಪಗುಚ್ಛವನ್ನು ಕೊಟ್ಟು ವೆಲ್ಕಮ್ ಮಾಡ್ತೀವಿ. ಅದನ್ನೇ ಇಂಗ್ಲೀಷಲ್ಲಿ ನಾವು ಬೊಕ್ಕೆ ಅಂತೇಳಿ ಕರಿತೀವಿ. ಅ ಫ್ಲವರ್ ದಟ್ ಈಸ್ ಯೂಸ್ವಲಿ ಗಿವನ್ ಆ್ಯಸ್ ಅ ಪ್ರೆಸೆಂಟ್. ಓಕೆ, ಒಬ್ಬರನ್ನು ವೆಲ್ಕಮ್ ಮಾಡಬೇಕಂತ ಸಮಯದಲ್ಲಿ
ಅದನ್ನು ಕೊಟ್ಟು ಏನು ವೆಲ್ಕಮ್ ಮಾಡ್ತೀವಲ್ಲ ದ್ಯಾಟ್ ಈಸ್ ದ ಬೊಕ್ಕೆ. ಓಕೆ, ನೆಕ್ಸ್ಟ್ ಪದಕ್ಕೆ ಹೋಗೋಣ. ಬ್ರೀಚ್, ವೆರಿ ಇಂಪಾರ್ಟೆಂಟ್. ಬ್ರೀಚ್ ಅಂದರೆ ಉಲ್ಲಂಘನೆ, ಆ್ಯನ್ ಆ್ಯಕ್ಟ್ ಆಫ್ ಬ್ರೇಕಿಂಗ್ ದ ಲಾ, ಕಾನೂನನ್ನು ಮುರಿಯುವಂಥದ್ದು, ಕಾನೂನನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು. ಓಕೆ, ಬಾಂಗ್ಲಾದೇಶದ ಕೆಲವು ಜನರು ನಮ್ಮ ಗಡಿಯನ್ನು ದಾಟಿದ್ದಾರೆ. ದೆ ಬ್ರೀಚ್ಡ್ ದ ಲಾ, ಕಾನೂನನ್ನು ಮುರಿದು ನಮ್ಮ ಗಡಿಯನ್ನು ದಾಟಿದ್ದಾರೆ. ಓಕೆ, ಸೊ ಅಂಥ ಸಮಯದಲ್ಲಿ ಬ್ರೀಚ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತೇವೆ. ಉಲ್ಲಂಘನೆ, ಕಾನೂನು ಉಲ್ಲಂಘನೆ. ಓಕೆ, ಬ್ರೀಚ್. ಇದಿಷ್ಟು ಟಾಪ್ 25 ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಬಿ ಲೆಟರಿಂದ ಆರಂಭಗೊಳ್ತಕ್ಕಂಥ 25 ಪ್ರಮುಖ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಲೆಟರ್ ಸಿ ಇಂದ ಆರಂಭಗೊಳ್ತಕ್ಕಂಥ ಪ್ರಮುಖ ಟಾಪ್ ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳೊಂದಿಗೆ ನಿಮ್ಮ ಮುಂದಿಗೆ ಬರ್ತೇನೆ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.